ಎಸ್ಆರ್ಕ ನ್ಯೂಸ್ ವಾಹಿನಿಗೆ ಸ್ವಾಗತ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಅಂಕಿತಾಧಿಕಾರಿ, ಆಹಾರ ಸುರಕ್ಷಾ ಅಧಿಕಾರಿಗಳಾಗಿ ಕಾರ್ಯಕಾರಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದ ಕಾರ್ಯನಿರ್ವಹಿಸ್ತಾ ಇದ್ದ 36 ವೈದ್ಯರು ನಿಯಮಬಾಹಿರವಾಗಿ 3.50 ಕೋಟಿ ರೂಪಾಯಿ ಹಣವನ್ನು ವಿವಿಧ ಭತ್ಯೆಗಳ ರೂಪದಲ್ಲಿ ಸರ್ಕಾರದ ಖಜಾನೆಯಿಂದ ಪಾವತಿಸಿಕೊಂಡಿದ್ದಾರೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದರು. ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಆಹಾರ ಸುರಕ್ಷಾ ಮತ್ತು ಗುಣಮಟ್ಟ ಇಲಾಖೆಯ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವೈದ್ಯರುಗಳು ಕಾನೂನಿನಲ್ಲಿ ಭತ್ಯೆಗಳನ್ನು ಪಡೆಯಲು ಅವಕಾಶ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಖಜಾನೆಯಿಂದ 3,50,18,000 ರೂಪಾಯಿಗಳನ್ನ ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡೆದುಕೊಂಡಿದ್ದಾರೆ. ಇವರು 36 ಜನ ವೈದ್ಯರು. ಆದ್ದರಿಂದ ಇಲ್ಲೇನಪ್ಪ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಇವರು ಹಣವನ್ನು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದು ಗೊತ್ತಾದ ನಂತರ ಹಣವನ್ನು ಕಾನೂನು ಬಾಹಿರವಾಗಿ ಭತ್ಯೆಗಳ ರೂಪದಲ್ಲಿ ತೆಗೆದುಕೊಂಡು ಗೊತ್ತಾದ ನಂತರ ಈ ಇಲಾಖೆಯ ಆಯುಕ್ತರು 3 ಆದೇಶಗಳನ್ನು ಹೊರಡಿಸ್ತಾರೆ. 2023 ಮತ್ತು 24ರಲ್ಲಿ ಆ 3 ಆದೇಶಗಳನ್ನು ಹೊರಡಿಸಿ ಈ ವೈದ್ಯರು ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡ್ಕೊಂಡಿದ್ದಾರೆ. ಇದನ್ನು ಇವರು ವೇತನ ಮತ್ತು ಪಿಂಚಣಿಗಳಿಂದ ಸರ್ಕಾರದ ಖಜಾನೆಗೆ ಮರು ಪಾವತಿಸುವ ಹೇಳ್ತಾರೆ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಅವರು 36 ಜನ ವೈದ್ಯರು, ಪ್ರತಿಯೊಬ್ಬರ ವೈದ್ಯರು ಎಷ್ಟೆಷ್ಟು ಹಣ ಅನ್ನೋದು ಇನ್ನು ಬರೆದಿದ್ದಾರೆ. ನಂದೇನು ಪ್ರಶ್ನೆ, ಈ ಹಣವನ್ನು ಸರ್ಕಾರದ ಖಜಾನೆಗೆ ಪಾವತಿಸಿಕೊಳ್ಳಲು ಆದೇಶ ಮಾಡಿದ್ದಾರೆ. ಇಲ್ಲೇ ಇವರು ಸರ್ಕಾರದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ